ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬೇಲ್ಪೂರಿ ಮಾಡ್ತಾಯಿದ್ದೀನಿ. ಕಳ್ಳೆಪೂರಿ ಇದ್ದರೆ ಸಾಕು, ಒಂದು ಬಟ್ಲು ಈ ಥರ ಮಕ್ಕಳಿಗೆ ನಾವು ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಡೋದ್ರಿಂದ ಮನೇಲಿ ತುಂಬ ಒಳ್ಳೆಯದು. ಅಂಗಡಿಗೆ ಹೋಗಿ ಕೊಡಿಸೋ ಬದಲು ಮನೇಲಿ ಕಳ್ಳೆಪೂರಿ ಮಂಡಕ್ಕಿ ತಂದು ಇಟ್ಕೊಂಡ್ಬಿಟ್ರೆ ಸಾಯಂಕಾಲ ಹೊತ್ತು ಯಾವಾಗೂ ನೀವು ಮಾಡಿ ಕೊಡ್ಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ, ಸೂಪರಾಗಿರುತ್ತೆ. ಬನ್ನಿ ನಾವು ಬೇಲ್ಪೂರಿ ಮಾಡೋದು ಹೇಗಂತ ನಾವು ನೋಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲಷ್ಟು ನಾನು ಮಂಡಕ್ಕಿ ತಗೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಒಂದು ಅರ್ಧ ಟೊಮೊಟೊ ನಾನು ಹಾಕ್ತಾಯಿದ್ದೀನಿ, ಅರ್ಧ ಕ್ಯಾರೆಟು, ಅರ್ಧಕ್ಕೆ ನಾನು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಒಂದು ಈರುಳ್ಳಿ, ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಅವು ಎರಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಮಿಕ್ಸ್ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ಸಾಯಂಕಾಲ ಹೊತ್ತು ಬರುವಾಗ ನಾವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನೊಂದು ಅರ್ಧ ಆಗುವಷ್ಟು ನಾನು ಚೌಚ ಹಾಕ್ತಾಯಿದ್ದೀನಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ನೋಡಿ, 1 ಸ್ಪೂನ್ ಉಪ್ಪು, 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಒಂದು ಸತಿ ನಾವು ಉಪ್ಪು ಖಾರ ಹಾಕಿಬಿಟ್ಟು ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ. ಹಸಿಮೆಣ್ಸಿಕಾಯಿ ಇಷ್ಟ ಇಲ್ಲದವರು ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಟೇಸ್ಟ್ ಇರುತ್ತೆ ಅಂತ ಹಾಕಿದ್ದೀನಿ. ಇವಾಗ ಫುಲ್ಲು ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲೆ ನಾವು ಟೊಮೊಟೊ ಸಾಸ್ ಆಗಿರ್ಬೋದು, ಟೊಮೊಟೊ ಕೆಚಪ್ ಆಗಿರ್ಬೋದು, ಲಿಂಬೆ ಹಣ್ಣು ಹಿಂಡ್ಬಿಟ್ಟು ಹಾಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, 1 ಸ್ಪೂನು ನಾನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇವಾಗ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ಹಿಂಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾನು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಚೌಚ ಹಾಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ತುಂಬ ಈಸಿ, ತುಂಬ ಸುಲಭ ಇದು ಮಾಡೋದು. ಒಂದು 10 ನಿಮಿಷದಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ತಕ್ಷಣವೇ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಹೊರಗಡೆ ಹೋಗಿ ತಿಂಡಿ ಈ ಥರ ಕೊಡಿಸೋ ಬದಲು ಮನೇಲೇ ನೀವು ಕೊಡೋದು. ನೋಡಿ, ರೆಡಿಯಾಗಿದೆ. ನೀವು ಪ್ಲೇಟ್ಗಾದ್ರೆ ಹಾಕಿ ಕೊಡ್ಬೋದು, ಇಲ್ಲ ಮಕ್ಕಳು ಮನೇಲಿ ಈ ಥರ ಪಟ್ನ ಮಾಡಿ ತುಂಬ ಇಷ್ಟಪಟ್ಟು ಅಂಗಡಿಯಿಂದ ತಂದರೆ ಅಂದ್ಕೊಂಡು ತಿನ್ಕೊತಾರೆ. ನಾವು ಈ ಥರ ಪಟ್ನನೂ ಮಾಡಿ ಹಾಕಿ ಕೊಡ್ಬೋದು ಮಕ್ಕಳಿಗೆ. ನೋಡಿ, ಈ ಥರ ನಾನು ಪಟ್ನ ಮಾಡ್ಕೊಂಡಿದ್ದೀನಿ. ಹಾಕಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಫುಲ್ ಇದ್ರ ತುಂಬ ಹಾಕಿಬಿಟ್ಟು ನೋಡಿ ಅಂಗಡಿಯಿಂದನೇ ಕೊಡಿಸಿದಾರ ಅಂದ್ಕೊತಾರೆ ಅವರು, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ರೆಡಿಯಾಗಿದೆ. ಈ ಥರ ಮಿಕ್ಸರ್ ಹಾಕಿ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ. ನೋಡಿ, 10 ನಿಮಿಷದಲ್ಲಿ ಬೇಲ್ಪೂರಿ ಮಾಡಿ ನಿಮಗೆ ತೋರಿಸಿದ್ದೀನಿ. ತುಂಬ ಈಜಿ, ತುಂಬ ಸುಲಭ. ಮನೇಲೇ ಮಂಡಕ್ಕಿ ಇದ್ದರೆ ಸಾಕು, ಬೇಗ ಬೇಗ ಎಲ್ಲ ಮಾಡಿ ಮಕ್ಕಳಿಗೆ ಈ ಥರ ಕೊಡ್ಬೋದು. ಈ ಮಂಡಕ್ಕಿಯಿಂದ ನಾನು ಬೇಲ್ಪೂರಿ ಮಾಡಿದ್ದು ಇಷ್ಟ ಆದಲ್ಲಿ, ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.